ನಮಸ್ಕಾರ. ಸೋನಿನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ರಾಜಕೀಯ ದ್ವೇಷದಿಂದ ಸಚಿವ ಖಂಡ್ರೆ ಪರಿವಾರದಿಂದ ನನ್ನ ಮೇಲೆ ಆರೋಪ. ಕೇಂದ್ರ ಸಚಿವ ಭಗವಂತ್ ಖೂಬಾ. ನರೇಂದ್ರ ಮೋದಿ ಸ್ಟೇಟ್ಮೆನ್ಸ್ ಅಲ್ಲ, ಸೆಲ್ಮೆನ್ಸ್. 10 ವರ್ಷಗಳಿಂದ ದೇಶದ ಜನರಿಗೆ ವಿಶ್ವಾಸ ದ್ರೋಹ. ಬೀದರ್ನಲ್ಲಿ ರಾಜ್ಯಸಭಾ ಮಾಜಿ ಸದಸ್ಯ ಬಿಕೆ ಹರಿಪ್ರಸಾದ್ ಆರೋಪ. ಬೀದರ್ ಲೋಕಸಭೆ ಚುನಾವಣೆ ಅರೆಸೇನೆ ಪಡೆಗಳಿಂದ ಬೀದರ್ ನಗರದಲ್ಲಿ ಪಥಸಂಚಲನ ಕಾರ್ಯಕ್ರಮ. ಎಸ್ಪಿ ಚನ್ನಬಸವಣ್ಣ ಲಂಗೋಟಿ. ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತು ನೀಡಿದ್ದ ಡಿಸಿ ವಿರುದ್ಧ ಕಾನೂನು ಸಮರ. ರವೀಂದ್ರಸ್ವಾಮಿ. ಕಳೆದ 10 ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ರೈತರಿಗೆ ಅನ್ಯಾಯ. ರೈತ ನಾಯಕ ನಾಗೇಂದ್ರ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರಾಮ್ವಿಲಾಸ್ ಖೇಡ್ಕರ್ ಸ್ಪರ್ಧೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮಾತನಾಡುತ್ತಾ, ಸಚಿವ ಈಶ್ವರ್ ಖಂಡ್ರೆ ಅವರು ಹತಾಶವಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತ ಆರೋಪಗಳನ್ನು ಮಾಡುತ್ತಾ ಇದ್ದಾರೆ. ಅವರ ಮಗ ಅಭ್ಯರ್ಥಿ ಸಾಗರ್ ಖಂಡ್ರೆ LLB ಪಾಸ್ ಮಾಡದೇ ಇಲ್ಲ. ಸುಳ್ಳು ಹೇಳುವುದರಲ್ಲಿ ತಂದೆಗಿಂತ ಮಗ, ಮಗನಿಗಿಂತ ತಂದೆ ಇಬ್ಬರು ಮೀಸೀಮರು ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ಶಶಿ ಹೊಸಳ್ಳಿ, ಬಸವರಾಜ್ ಪವರ್, ಫರ್ನಾಂಡಿಸ್ ಹಿಪ್ಪುಳಗ, ಬಾಬು ವಾಲಿ ಸೇರಿದಂತೆ ಇತರರು ಇದ್ದರು. ಅವರೆಲ್ಲರೂ ನನಗೆ ಮಾಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ನಿಮ್ಮ ನಾಯಕತ್ವ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿಬಿಟ್ಟಿದ್ದೀವಿ ನಾವು ಬಿಜೆಪಿಯವರಿಗೆ. ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ 5 ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ನೀವು ಹತಾಶರಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತ ಹೇಳಿಕೆ ಕೊಡೋದು. ಈಗ ನಿನ್ನೆ ಔರಾದ್ನಲ್ಲಿ ಉಮಾಕಾಂತ್ ನಾಗಮರ್ಪಳ್ಳಿಯವರು ಅತಿ ಶಕ್ತಿ ಹಚ್ಚಿ ನನಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಸುಮ್ಮನೆ ಅನಾವಶ್ಯಕ ಟಾರ್ಚರ್ ಕೊಡಲಿಕ್ಕೆ ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ದವರನ್ನು ಕಳಿಸಿ ಅಲ್ಲಿ ತಪಾಸಣೆಯನ್ನು ಮಾಡಿದ್ದಾರೆ. ಶೋಭೆ ತರುವಂಥದ್ದು ಇದು. ಇವತ್ತು 4 ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಇವತ್ತು ಆ ಬಡ ಕುಟುಂಬಗಳು ಬೀದಿ ಪಾಲಾಗ್ಲಿಕ್ಕೆ ಯಾರು ಕಾರಣ? ನೀವೇ ಕಾರಣ ತಾನೆ, ಈಶ್ವರ್ ಖಂಡ್ರೆ. ಅದಕ್ಕೆ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮತ್ತು ಜಿಲ್ಲೆಯ ಎಲ್ಲ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳೇ, ಯಾವುದೇ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರ ಅಧಿಕಾರದ ದುರ್ಬಳಕೆಗೆ ನೀವು ಬಲಿಯಾಗಬಾರದು. ನಿಮ್ಮ ಸರ್ವಿಸ್ ಇದೆ, ನೀವು ಸರ್ಕಾರಿ ನೌಕರದಾರರು, ಸರ್ಕಾರ ಸಂಬಳ ಯಾರು ತಗೊಳ್ತಿರೋ ಅವರೆಲ್ಲರೂ ಪ್ರಾಮಾಣಿಕವಾಗಿ ಚುನಾವಣೆಯ ನಿಯಮಗಳ ಅಡಿಯಲ್ಲಿ ನೀವು ಕೆಲಸವನ್ನ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇಲ್ಲ ಅಂದ್ರೆ ಕಾಣಿಸಿಕೊಂಡಲ್ಲಿ ನಿಮ್ಮ ಮೇಲೆ ಕ್ರಮಗಳನ್ನು ತಗೊಳ್ಳೋದ್ರಲ್ಲಿ ಹಿಂದೇಟನ್ನ ಹಾಕೋದಿಲ್ಲ. ಮತ್ತು ವಿಶೇಷವಾಗಿ DCC ಬ್ಯಾಂಕ್, PKPS ನೀವೇನು ಅಧಿಕಾರದವರಿದ್ರಿ, ಈ ಚುನಾವಣೆ ನಂತರ ಈ ಸರ್ಕಾರ ಇರುವುದಿಲ್ಲ. ಆ DCC ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಇರುವುದಿಲ್ಲ. ಮತ್ತೆ ಅದಕ್ಕೆ ಉಮಾಕಾಂತ್ ನಾಗಮರ್ಪಳ್ಳಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನೀವು ಬಯಸ್ಡ್ ಒಲವು ತೋರಿಸಿ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇಂತಹ ಒಂದು ಸೋಲಿನ ಭೀತಿಯಲ್ಲಿ ಕಾಂಗ್ರೆಸ್ ಮುಳುಗೋಗಿದೆ. ನಾನು ಕಳೆದ 45 ದಿವಸಗಳಲ್ಲಿ ಇಡೀ ಕ್ಷೇತ್ರವನ್ನು 3-4 ಬಾರಿ ಸುತ್ತಾಡಿ ಅನೇಕ ಸಮಾವೇಶಗಳನ್ನು ಮಾಡಿ ಅನೇಕ ಬೃಹತ್ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾನು ಅತಿ ವಿಶ್ವಾಸದಿಂದ ಹೇಳ್ತೇನೆ, ನನ್ನ ಕಾರ್ಯಕರ್ತರ ಪಡುವಂಥ ಪರಿಶ್ರಮ, ನನ್ನ ಮುಖಂಡರ ಒಗ್ಗಟ್ಟಿನ ಪ್ರಚಾರದ ಓಡಾಟ, ಸಂಘಟನೆಯ ಶಕ್ತಿ, ಮತದಾರರ ಮೋದಿ ಅವರಿಗೆ
ಮತ್ತೊಮ್ಮೆ ಪ್ರಧಾನಿ ಮಾಡಬೇಕನ್ನುವಂಥ ದೃಢ ಸಂಕಲ್ಪ, ಇವೆಲ್ಲದರ ಒಂದು ಉತ್ತಮ ಪರಿಣಾಮ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತದೆ ಅನ್ನುವಂಥದ್ದನ್ನು ವಿಶ್ವಾಸದಿಂದ ಹೇಳಿ ನನ್ನ ಮಾತಿನ ವಿರಾಮನ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಸಭಾ ಸಂಸದರಾದ ಬಿಕೆ ಹರಿಪ್ರಸಾದ್ ಅವರು, ಕಳೆದ 10 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜಕೀಯ ಮುತ್ಸದಿಯ ಮಾತನಾಡದೆ ರಾಜಕೀಯ ಸೇಲ್ಸ್ಮ್ಯಾನ್ನಂತೆ ಮಾತನಾಡುತ್ತಿದ್ದಾರೆ ಎಂದು ದೂರಿದ್ದರು. ಮೋದಿ ಗ್ಯಾರಂಟಿ ಚೈನಾ ಸಾಮಗ್ರಿಗಳಂತೆ ವಾರಂಟಿನೇ ಇರೋಲ್ಲ. ದೇಶದ 80 ಕೋಟಿ ಜನರಿಗೆ ಭಾರತ್ ಅಕ್ಕಿ ನೀಡಿ ಭಿಕ್ಷುಕರಂತೆ ನಿಲ್ಲಿಸಿದೆ ಎಂದು ಮಾತನಾಡುತ್ತಾ ಆರೋಪಿಸಿದರು. ಪ್ರಧಾನಮಂತ್ರಿಯಾಗಿದ್ದವರು ಮುತ್ಸದಿಯಾಗಿರಬೇಕು, ಅವರ ಮಾತುಗಳು ತೂಕದ್ದಾಗಿರಬೇಕು. ಆದರೆ ದೇಶಾದ್ಯಂತ ಖಾಸಗೀಕರಣಕ್ಕೆ ಒತ್ತು ನೀಡಿ ಭರ್ಪೂರ್ ಮಾತುಗಳು ಭಾಷಣಕ್ಕೆ ಸೀಮಿತವಾಗುವ ಮೂಲಕ ನರೇಂದ್ರ ಮೋದಿ ಒಬ್ಬ ಸ್ಟೇಟ್ಸ್ಮ್ಯಾನ್ ಅಲ್ಲ, ಸೇಲ್ಸ್ಮ್ಯಾನ್ ಥರ ವರ್ತಿಸಿದ್ದಾರೆ ಎಂದು ಮಾಜಿ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ದೇಶದ ಪ್ರಧಾನಿ ಸರ್ವಧರ್ಮಗಳನ್ನು ಸಮಾನವಾಗಿ ನೋಡಬೇಕು. ಆದರೆ ಚುನಾವಣಾ ಭಾಷಣಗಳಲ್ಲಿ ಮೀನು, ಮಾಂಸ ಹಾಗೂ ಮುಸ್ಲಿಂ ಪದಗಳನ್ನೇ ಹೆಚ್ಚು ಬಳಸುವ ಮೂಲಕ ಜಾತ್ಯತೀತತೆಯನ್ನು ಮೂಲೆಗೆ ತಳ್ಳುತ್ತಾ ವಿದೇಶಗಳಲ್ಲಿ ದೇಶದ ಘನತೆಗೆ ಧಕ್ಕೆ ತರುವಂತೆ ಎಂದರು. ಬಿಜೆಪಿ ಪ್ರಣಾಳಿಕೆಯಲ್ಲಿ 10 ವರ್ಷಗಳ ಸಾಧನೆ ಅಲ್ಲ, ಮುಂದಿನ 5 ವರ್ಷಗಳ ಘೋಷಣೆಯೂ ಇಲ್ಲ. ಮುಂದಿನ 2047ರ ಕನಸು ತೋರಿಸುವ ಮೂಲಕ ಯುವಕರಿಗೆ ಇನ್ನು 25 ವರ್ಷಗಳ ಕಾಲ ಕಾದು ನೋಡುವಂತೆ ಮಾಡಿದ್ದು ದೇಶದ ಯುವ ಜನಾಂಗಕ್ಕೆ ಮಾಡುತ್ತಿರುವ ಮೋಸ ಎಂದರು. ಹೀಗೆ ಮೋದಿ ಕಳೆದ 10 ವರ್ಷಗಳಿಂದ ದೇಶದ ಜನರಿಗೆ ವಿಶ್ವಾಸದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು. ಕಾಂಗ್ರೆಸ್ ಅಧಿಕಾರಕ್ಕೇರಿದ 75% ಮೀಸಲಾತಿ ಕುರಿತು ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿ ನೀಡಲಾಗಿದೆ. ಹೀಗೆ ನಾವು ಒಟ್ಟಾರೆ ಮೀಸಲಾತಿಯನ್ನು 75%ಕ್ಕೆ ಏರಿಸುತ್ತೇವೆ ಎಂದು ಘೋಷಿಸಿದ್ದರಲ್ಲಿ ತಪ್ಪೇನಿದೆ ಎಂದು ಸಮರ್ಥಿಸಿಕೊಂಡರು. ಹೀಗಾಗಿ ನರೇಂದ್ರ ಮೋದಿ ಚಿಂತನೆಗಳು ಹಾಗೂ ಘೋಷಣೆಗಳು ದೇಶಕ್ಕೆ ಮಾರಕ ಎಂದು ಬಿಕೆ ಹರಿಪ್ರಸಾದ್ ಎಚ್ಚರಿಸಿದ್ದರು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಮುಖಂಡರಾದ ಎಂಎ ಸಮಿ, ದತ್ತಾತ್ರೇಯ ಮುಲ್ಗೆ ಸೇರಿದಂತೆ ಇನ್ನಿತರರು ಇದ್ದರು. ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ, ಒಬ್ಬ ಸ್ಟೇಟ್ಸ್ಮನ್ ಅಂತ ಹೇಳಿ, ರಾಜಕೀಯ ಮುತ್ಸದಿ, ರಾಜಕಾರಣದಿಂದ ಮೇಲೆದ್ದು ಜಾತಿ, ಧರ್ಮ, ಭಾಷೆ ಇದನ್ನು ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅವರ ಸುಮಾರು 10 ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ. ಅವರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ. ನಾನು ಸ್ಟೇಟ್ಸ್ಮನ್ ಅಲ್ಲ, ನಾನು ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದರೆ, ನಮ್ಗೆ ಹೇಳ್ತಾ ಇರ್ತಾರೆ 60 ವರ್ಷದಲ್ಲಿ ನೀವೇನು ಮಾಡಿದಿರಿ ಅಂತ. 23 ಸಾರ್ವಜನಿಕ ಉದ್ಯಮಗಳಲ್ಲಿದ್ದಂಥ HFT, HAL, BAL ಅಂದ್ಕೊಂಡು ಏರ್ಪೋರ್ಟಿಂದ ಹಿಡಿದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ಮನ್, ಈಸ್ ಎ ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ನೋಡ್ಬೋದು. ಚಾಣಕ್ಯ ಎಲ್ಲೋ ಒಂದು ಕಡೆ ಹೇಳ್ತಾರೆ, ಜಬ್ ರಾಜ ವ್ಯಾಪಾರಿ ಬನ್ ಜಾತಾ ಹೈ ಪ್ರಜಾ ಭಿಕಾರಿ ಹೋ ಜಾತಾ ಹೈ ಅಂತ ಹೇಳಿ. ಆದ್ದರಿಂದ ಇರೋ ಸಂಪತ್ತನ್ನು, ಆಸ್ತಿಯನ್ನು ಮಾರಿ 80 ಕೋಟಿ ಜನಗಳಿಗೆ ಇವತ್ತು ಅಕ್ಕಿ ಕೊಡ್ತಾ ಇದ್ದೀನಿ ಅಂಥೇಳಿ ಭಿಕಾರಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕೆಲಸ. ಅವ್ರಿಗೆ ಎಂಪವರ್ಮೆಂಟ್ ಅಂಥೇಳಿ ಸಶಕ್ತೀಕರಣ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ ಅಂತ ನೀವು ನೋಡಿದಾಗ ಏನೂ ಹೇಳಿಲ್ಲ. ಏನೂ ಇಲ್ಲ ಅಂದ್ರೂ ಹೇಳ್ಬೋಲ್ಲ. ಯಾವಾಗ ನೋಡಿ ವಿಶ್ವಗುರು ವಿಶ್ವಗುರು ವಿಶ್ವಗುರು. ಪುಟಿನ್ಗೆ ಫೋನ್ ಮಾಡಿ ವಾರ್ ನಿಲ್ಲಿಸಿದೆ, ಬೀಡನ್ಗೆ ಫೋನ್ ಮಾಡಿ ಆ ಸಬ್ಮೆರೀನ್ ಬಿಡಿಸಿದೆ. ಇವೆಲ್ಲ ಹೇಳಿದೋ ಹೇಳ್ಬೋದಲ್ಲ. 10 ವರ್ಷದ 5 ವರ್ಷದಲ್ಲಿ 10 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂಥೇಳಿ. ಎಲ್ಲೂ ಸಹ ವಿಶ್ವಗುರು ಉಸಿರಾಡ್ತಾ ಇಲ್ಲ. ಮೀನು, ಮಾಂಸ, ಮುಸಲ್ಮಾನ, ಪಾಕಿಸ್ತಾನ ಇದಕ್ಕೆ ಬಂದುಬಿಟ್ಟಿದ್ದಾರೆ. ನಿಮಗೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥದ್ದು ಈ ದೇಶದ 140 ಕೋಟಿ ಜನ ಯಾವುದೇ ಧರ್ಮ, ಭಾಷೆ, ಜಾತಿ, ಪ್ರಾಂತಗಳಿದ್ರೂ ಸಹ ನಾವೆಲ್ಲರೂ ಸಮಾನರು. ಸಂವಿಧಾನ ಬಂದ ನಂತರ ನಾವೆಲ್ಲರೂ ಸಹ ಬಹುತ್ವವನ್ನು ಒಪ್ಪಿಕೊಂಡು ಒಂದು ಸೌಹಾರ್ದತೆಯಿಂದ ನಾವು ಬಾಳ್ಕೊಂಡು ಬಂದಿದ್ದೀವಿ. ಈ ದೇಶ ಅಭಿವೃದ್ಧಿ ಸಹ ಕಂಡಿದ್ದೀವಿ. ಆದ್ದರಿಂದ ವಿಶ್ವಗುರು ಅನ್ನೋದನ್ನು ಯಾವ ರೀತಿ ವಿಶ್ವಗುರು ಅನ್ನೋದು ನನಗೇ ಗೊತ್ತಿಲ್ಲ. ನಾನು ಗುಜರಾತ್
ರಾಜ್ಯದ ಉಸ್ತುವಾರಿ ವಹಿಸಿದ್ದವನು ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅಮೇರಿಕಾ ವೀಸಾ ಕೊಟ್ಟಿರಲಿಲ್ಲ. ನೀವು ಗುಜರಾತಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಇಷ್ಟು ದೊಡ್ಡ ಅಪರಾಧ ಇದೆ, ನೀವು ನಮ್ಮ ಜಾಗದಲ್ಲಿ ಬಂದು ಕಾಲು ಹಿಡಿಬೇಡಿ ಅಂಥೇಳಿ. ಆಮೇಲೆ ಪ್ರಧಾನಮಂತ್ರಿ ಆದಮೇಲೆ ಅದು ರಾಜತಾಂತ್ರಿಕ ಇದು ವೀಸಾ ಕೊಡಬೇಕು, ಕೊಟ್ಟಿದ್ದಾರೆ. ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ ನಗರದ ಹಳೆ ಪ್ರದೇಶದಲ್ಲಿ ಡಾಮಿನೇಷನ್ ಕುರಿತು ಬೀದರ್ ನಗರದಲ್ಲಿ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರಿಂದ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ನಾಯಕಮಾನ್, ಚೌಬಾರ, ಗವಾನ್ ಚೌಕ್, ಶಹಗಂಜ್ ಮೂಲಕ ನಡೆದು ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತಾಯವಾಯಿತು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡುತ್ತಾ ಹೇಳಿದರು. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಏರಿಯಾ ಡಾಮಿನೇಷನ್ ಕುರಿತು ಬೀದರ್ ನಗರದಲ್ಲಿ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರಿಂದ ರೂಟ್ ಮಾರ್ಚ್ ನಡೆಯಿತು. ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ನಾಯಕಮಾನ್, ಚೌಬಾರ, ಗವಾನ್ ಚೌಕ್, ಶಹಗಂಜ್ ಮೂಲಕ ನಡೆದು ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತವಾಯಿತು. ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರು ಸೇರಿದಂತೆ ಒಟ್ಟು 250ಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದ್ದರು. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಚಾಲನೆ ನೀಡಿದ್ದರು. ಸಿಐಎಸ್ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನಿಲ್ ಕುಮಾರ್, ಕಂಪನಿ ಕಮಾಂಡರ್ ಇನ್ಸ್ಪೆಕ್ಟರ್ ರವಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣನ್ ಅವರು ಹಾಗೂ ಚಂದ್ರಕಾಂತ್ ಪೂಜಾರ್, ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್, ಸಿಪಿಐಗಳಾದ ಹನುಮರೆಡ್ಡಪ್ಪ, ವಿಜಯಕುಮಾರ್, ಸಂತೋಷ್ ಕುಮಾರ್ ಸೇರಿದಂತೆ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸ್ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬೀದರ್ ಜಿಲ್ಲೆಗೆ ಈ ಬಾರಿಯ ಲೋಕಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಒಟ್ಟು ಕೇಂದ್ರೀಯ ಪಡೆಗಳು 3 ಕಂಪನಿಗಳು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಿಂದ ಇವತ್ತು ಬಂದು ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೀದರ್ ನಗರದಲ್ಲಿ ನಾವು ಮೊದಲ ಬಾರಿಗೆ ಫ್ಲ್ಯಾಗ್ ಮಾರ್ಚನ್ನ ಇವತ್ತು ಮಾಡಿದ್ದೀವಿ. ನಮ್ಮ ಜೊತೆಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನೀಲ್ ಅವರು ಇದ್ದಾರೆ CISFನಿಂದ, ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ, ಜೊತೆಗೆ CISFನ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತು ಪಥಸಂಚಲನವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಮುಕ್ತವಾಗಿ ಬಂದು ಮತದಾನ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯಾದಂತಹ ಭಯವಿಲ್ಲದೇ ಭಯಮುಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಫೋರ್ಸ್ಗಳದ ಜವಾಬ್ದಾರಿಯಾಗಿರ್ತದೆ. ಅದನ್ನು ಇವತ್ತು ನಾವು ಫ್ಲ್ಯಾಗ್ ಮಾರ್ಚ್ ಮಾಡೋದ್ರ ಮೂಲಕ, ಏರಿಯಾ ಡಾಮಿನೇಷನ್ ಮಾಡೋದ್ರ ಮೂಲಕ ನಾವು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿಯೂ ಕೂಡ ಏನಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಕೂಡ ನಾವು ಏನಂದರೆ ಈ ತರಹ ಫ್ಲ್ಯಾಗ್ ಮಾರ್ಚ್ಗಳನ್ನು ಮಾಡಲಾಗೋದು ಹಾಗೂ ಎಲ್ಲಿ ಯಾವುದು ಬೂತ್ಗಳಲ್ಲಿ ನಮಗೆ ಅವಶ್ಯಕತೆ ಇದೆ ಅಲ್ಲಿಯ ಕೇಂದ್ರೀಯ ಈ ಅರೆ ಸೇನಾಬಲ ಪಡೆಗಳು ಅಲ್ಲಿ ಕರ್ತವ್ಯ ನಿರ್ವಹಿಸ್ತವೆ. ಸಾರ್ವಜನಿಕರು ಭಯಮುಕ್ತವಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಎಲೆಕ್ಷನ್ ನಡೆಯೋದರಿಂದ ತಾವೆಲ್ಲ ಬಂದು ಮತದಾನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರೂ ಏನಂದರೆ ಮೇ 7ನೇ ತಾರೀಕಿನಂದು ತಮ್ಮ ಮತಗಟ್ಟೆಗಳಲ್ಲಿ ಬಂದು ಮತದಾನ ಮಾಡಬೇಕು. ತಮ್ಮೊಂದಿಗೆ ಬೀದರ್ ಜಿಲ್ಲೆ ಪೊಲೀಸ್ ಮತ್ತು ಕೇಂದ್ರೀಯ ಅರೆ ಸೇನಾ ಪಡೆಯಾದಂತಹ CISFನ ತುಕಡಿಗಳು ಕೂಡ ಇರ್ತದೆ. ಸೊ ಆದ್ದರಿಂದ ತಾವೆಲ್ಲ ಬಂದು ಮುಕ್ತವಾಗಿ ಏನಂದರೆ ಮತದಾನ ಮಾಡಬೇಕು ಮೇ 7ನೇ ತಾರೀಕಿನಂದು. ಧನ್ಯವಾದ. ಎಲ್ಲರೂ ಕಡ್ಡಾಯವಾಗಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನೈತಿಕವಾಗಿ ತಾವು ಮತದಾನವನ್ನು ಮಾಡಬೇಕು ಮತ್ತು ತಮ್ಮ ನೆರೆಹೊರೆಯವರಿಗೂ ಕೂಡ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲಿಕ್ಕೆ ತಾವು ತಿಳಿಸಬೇಕು. ಏಕೆಂದರೆ ಯಾವಾಗ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತದೆ ಅಂದರೆ 100ಕ್ಕೆ 100ರಷ್ಟು ನಾವೆಲ್ಲ ಮತದಾನ ಮಾಡಿದಾಗ ನಮ್ಮ ದೇಶದ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗುತ್ತದೆ. ಆದ್ದರಿಂದ ತಾವೆಲ್ಲರೂ ಕೂಡ ಆ ದಿನ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಮತದಾನ ಮಾಡಬೇಕು ಮತ್ತು ಬೇರೆಯವರಿಗೂ ಕೂಡ ಮತದಾನ ಮಾಡುವಂತೆ ತಿಳುವಳಿಕೆ ನೀಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಬಹಳಷ್ಟು ಅನೇಕ ಕಾರ್ಯಕ್ರಮಗಳನ್ನು ಈ ಬಗ್ಗೆ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ಈ ಮೂಲಕ ಮತ್ತೊಮ್ಮೆ ತಿಳಿಸುವುದೇನೆಂದರೆ ಮೇ 7ನೇ ತಾರೀಕು ಬೀದರ್ ಲೋಕಸಭಾ ಚುನಾವಣೆಗೆ ಮತದಾನ ಮಾಡುವ ದಿನ ಆಗಿರುತ್ತದೆ. ಆ ದಿನದಂದು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 100ಕ್ಕೆ 100% ಈ ಬಾರಿ ಮತದಾನ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಚುನಾವಣಾ ಪರ್ವ ದೇಶದ ಗರ್ವ.
ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ನಾಗೇಂದ್ರ ಬಡ್ಗಾಪುರ್ ಅವರು ಕಳೆದ 10 ವರ್ಷಗಳಲ್ಲಿ ಆಡಳಿತ ನಡೆಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದ ರೈತರ ಮೇಲೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದ್ದರು. ರೈತರನ್ನ ನಾಶ ಮಾಡಲು ಹೊರಟಿರುವ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಅನ್ನ ಸೋಲಿಸೋಣ, ರೈತ ಸಮುದಾಯವನ್ನ ರಕ್ಷಿಸಿಕೊಳ್ಳೋಣ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಚಾಮರಸ ಮಾಲಿಪಾಟೀಲ್ ಅವರು ಮಾತನಾಡುತ್ತಾ ಎನ್ಡಿಎ ಒಕ್ಕೂಟದಲ್ಲಿರುವ ಜಾತ್ಯತೀತ ಜನತಾ ದಳವು ಜೆಡಿಎಸ್ ಕೂಡ ರೈತಪರ ಪಕ್ಷವಾಗಿ ಉಳಿದಿಲ್ಲ. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ತಂದ ಭೂ ಸುಧಾರಣೆ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿಗೆ ಬೆಂಬಲ ವ್ಯಕ್ತಪಡಿಸಿ ತನ್ನ ರೈತ ವಿರೋಧಿ ನೀತಿಯನ್ನು ಬಹಿರಂಗವಾಗಿ ಪ್ರದರ್ಶಿಸಿದೆ. ಜೆಡಿಎಸ್ ತಾನು ರೈತ ಪಕ್ಷ ಎಂದು ಕಳೆದುಕೊಳ್ಳುತ್ತಿರುವುದು ನಕಲಿ ಎಂದು ಈಗ ಎಲ್ಲರಿಗೂ ತಿಳಿದಂತಾಗಿದೆ. ಇದರಲ್ಲಿ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ದೆಹಲಿ ಸುತ್ತಮುತ್ತ ನಡೆದ ರೈತ ಆಂದೋಲನವನ್ನು ಬೆಂಬಲಿಸಿದ ಜೆಡಿಎಸ್ ರೈತರ ಪಕ್ಷ ಅಲ್ಲ, ಬಿಜೆಪಿಯನ್ನ ಅಲಂಘಿಸಿದ ಜೆಡಿಎಸ್ ಜಾತ್ಯತೀತ ಪಕ್ಷವೂ ಅಲ್ಲ. ರೈತರನ್ನ ನಾಶ ಮಾಡಲು ಹೊರಟಿರುವ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಸೋಲಿಸೋಣ, ರೈತ ಸಮುದಾಯವನ್ನ ರಕ್ಷಿಸೋಣ, ಸಮಸ್ತ ರೈತರನ್ನ ಸಂಘಟಿಸಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ. ಮುಂದಿನ ದಿನಗಳಲ್ಲಿ ದುಡಿಯುವ ಜನ ಎಲ್ಲರೂ ಒಂದಾಗಿ ಪರ್ಯಾಯ ರಾಜಕೀಯ ಕಟ್ಟುವ ಕಟ್ಟೆಗೂ ಹೆಜ್ಜೆ ಹಾಕೋಣ. ಎಲ್ಲ ರೈತರು ಈ ಕರಪತ್ರದಲ್ಲಿನ ವಿಚಾರವನ್ನು ಓದಿಕೊಳ್ಳಬೇಕು. ಪ್ರತಿಯೊಬ್ಬರು 10 ಜನರಿಗೆ ಈ ವಿಷಯವನ್ನು ತಿಳಿಸಬೇಕು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಡಲ್ಪುರ್ ನಾಗೇಂದ್ರ, ಗೌರವಾಧ್ಯಕ್ಷರಾದ ಚಾಮರಸ ಮಾಲಿಪಾಟೀಲ್, ಮಲ್ಲಿಕಾರ್ಜುನ್ ಸ್ವಾಮಿ, ಕಾಸಿಂ ಅಲಿ, ಶಾಂತಮ್ಮ ಹುಡ್ಗಿ, ಕರಬಸಪ್ಪ ಹುಡ್ಗಿ, ವೀರರೆಡ್ಡಿ, ಷಣ್ಮುಖಪ್ಪ ಅಣದೂರ್, ವಿಠಲ್ ರೆಡ್ಡಿ ಅಣದೂರ್, ವಿಜಯಕುಮಾರ್ ಬಾವ್ಗಿ ಸೇರಿದಂತೆ ಹಲವು ರೈತರು ಮುಖಂಡರು ಇದ್ದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನ ಅಧಿಕಾರದಿಂದ ಕೆಳಗಿಳಿಸದೇ ಹೊರತು ರೈತರಿಗೆ ಉಳಿಗಾಲಿಲ್ಲ, ದಲಿತರಿಗೆ ಉಳಿಗಾಲಿಲ್ಲ, ಅಲ್ಪಸಂಖ್ಯಾತರಿಗೆ ಉಳಿಗಾಲಿಲ್ಲ, ಮಹಿಳೆಯರಿಗೆ ಉಳಿಗಾಲಿಲ್ಲ, ದುಡಿಯುವ ವರ್ಗಕ್ಕೆ ಉಳಿಗಾಲ ಇಲ್ಲ. ನಮ್ಮೆಲ್ಲ ಒಕ್ಕಲ್ತನ ಕೃಷಿ ಚಟುವಟಿಕೆ ಎಲ್ಲ ಬಿಟ್ಟು ಭಿಕ್ಷೆ ಬೇಡಂತ ಪರಿಸ್ಥಿತಿ ನಮಗೆ ಬರಬಹುದು ಅಂತೇಳಿ ನಾವು ಈಗಾಗಲೇ ನಮಗೆ ಮನವರಿಕೆ ಆಗಿದೆ. ಆ ಕಾರಣಕ್ಕಾಗಿ ಹಿಂದೆ ಗುಂಡೂರಾಯರ ವಿರುದ್ಧ ಯಾವ ರೀತಿ ಸೆಟದ್ ನಿಂತಿದ್ವಿ, ಇವತ್ತು ನಾವು ಈ ಒಂದು ಬಿಜೆಪಿ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ಏನಂದ್ರೆ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಏನಂತ ಮಾಡ್ತೀವಿ, ಮೋದಿಯವರು ಚುನಾವಣೆಗಿಂತ ಮೊದಲು ಏನು ಹೇಳಿದ್ರು, ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡಿದರು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಒಂದು ವಿಸ್ತೃತವಾದಂಥ ಒಂದು ಮುಖ್ಯಾಂಶಗಳಿರ್ತಕ್ಕಂಥ ಕರಪತ್ರಗಳನ್ನು ನಾವು ಹಾಕಿದ್ದೀವಿ. ಆ ಕರಪತ್ರವನ್ನು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೆಗೆ ಹಂಚಿ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಪತ್ರದಲ್ಲಿ ಹಾಕಿದ್ದೀವಿ. 1 ಅಕ್ಷರ 1 ಅಂಕಿಅಂಶ ತಪ್ಪಾಗಿದ್ರು ಯಾರ್ಯಾರ ಪ್ರಶ್ನೆ ಮಾಡ್ಬೋದು. ಡಾಕ್ಯುಮೆಂಟ್ರಿ ಇರೋಂಥದ್ದು. ನಾವು ಈ ಥರ ಲಕ್ಷಾಂತರ 10-15 ಲಕ್ಷ ಕರಪತ್ರವನ್ನು ಹಂಚ್ತಿದ್ದೀವಿ. ಪ್ರತಿ ಮನೆಗೊಂದು ಕರಪತ್ರ ಕೊಡ್ತಿದ್ದೀವಿ. ನಾವು ರೈತ ಸಮುದಾಯ ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ತೀವಿ, ಸೋಲ್ಸಿ ಅಂತ ಹೇಳ್ತಿದ್ದೀವಿ. ಕಾರಣ ಯಾಕೆ ನರೇಂದ್ರ ಮೋದಿಯವರು ಹೇಳ್ಬಿಟ್ರಲ್ಲ, ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ದಿನ ನರೇಂದ್ರ ಮೋದಿಯವರು ಮೈಸೂರಲ್ಲಿ ಭಾಷಣ ಮಾಡಿದ್ದಾರೆ. ತುಣುಕಿ ನೋಡ್ಬೇಕು ನೀವು ನನ್ನ ವಿಚಾರದ ಬಗ್ಗೆ ಪ್ರತಿ ಮನೆಗೆ ಹೋಗಿ ತಲುಪಿಸಿ ಅಂತ ಅವ್ರ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಸಹಾಯ ನೀಡಿದರೆ ಅವ್ರ ಮನೆಗೂ ನಾವು ತಲುಪಿಸ್ತಾ ಇದ್ದೀವಿ. 10 ವರ್ಷದ ಆಡಳಿತದ ಅವಧಿಯಲ್ಲಿ ನರೇಂದ್ರ ಮೋದಿಯವರು ರೈತರಿಗೆ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ. ನಾವು ಬೇರೆ ವಿಚಾರಕ್ಕೆ ಬರೋಲ್ಲ. ಸಂವಿಧಾನ, ಪ್ರಜಾಪ್ರಭುತ್ವ, ಇಲ್ಲಿನ ಸಾರ್ವಜನಿಕ ಸಂಪತ್ತು ಮಾರಾಟ ಆಗಿರೋದ್ರ ಬಗ್ಗೆ ಬೇಕಾದಷ್ಟು ವಿಚಾರವೇ, ಡಿಬೇಟ್ ಆಗೋದು ಬೇಡ. ಉದ್ಯೋಗ ಸೃಷ್ಟಿಯಾಗಿಲ್ಲ, ಉದ್ಯೋಗ ಹೋಯ್ತಾ ಇದೆ. ಇವೆಲ್ಲದರ ದೃಷ್ಟಿಯಿಂದ ನರೇಂದ್ರ ಮೋದಿಯವರ ಆಡಳಿತ ಮತ್ತೆ ಮುಂದುವರೆದ್ರೆ ರೈತರು ಉಳುಗಾಲ ಇಲ್ಲ. ಅದರಿಂದ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನ ಸೋಲಿಸಿ ಅಂತ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಹಳ್ಳಿಯಲ್ಲಿ ಸ್ಪಂದನೆ ಸಿಕ್ಕಿದೆ. ಮೊದಲನೇ ಹಂತದ 14 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 9 ಕಾನ್ಸ್ಟಿಟ್ಯೂನ್ಸಿ ಯಶಸ್ವಿಯಾಗಿ ನಡೆಸಿದ್ದೀವಿ.
ರೈತರ ಮತಗಳು BJP ವಿರುದ್ಧ ಗಣನೀಯವಾಗಿ ಬಿದ್ದಿದ್ದಾವೆ. ಇಲ್ಲೂ ಕೂಡ 14 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೆಕೆಂಡ್ ಫೇಸಲ್ಲಿ ಮಾಡ್ತಾಯಿದ್ದೀವಿ. ಪ್ರತಿ ಹಳ್ಳಿಗೂ ಹೋಗ್ತೀವಿ. ಬೀದರಲ್ಲೂ ಕೂಡ ನಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೀದರ್ ಕ್ಷೇತ್ರದಲ್ಲೂ ಕೂಡ ಅಭಿಯಾನ ಪ್ರಾರಂಭ ಆಗುತ್ತೆ. ಇಷ್ಟು ವಿಚಾರ ಇದ್ದರೆ ಈಗ ಉಚ್ಚ ನ್ಯಾಯಾಲಯವು ನನ್ನ ಹೋರಾಟಕ್ಕೆ ನ್ಯಾಯ ದೊರಕಿಸದಿದ್ದರೂ ದೇವರು ಕೊಟ್ಟರೂ ಪೂಜಾರಿ ಕೊಡಲಾರ ಎಂಬ ಗಾದೆ ಮಾತಿನಂತೆ ನಾನು ಹಾಗೂ ನನ್ನ ಕುಟುಂಬದವರು ನಿಜವಾದ ಬೇಡ ಜಂಗಮದವರಾಗಿದ್ದು ನಾನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹೊಂದಿದ್ದರೂ ಸಹ 2023ರಲ್ಲಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಔರಾದ್ ಮೀಸಲು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ಔರಾದ್ನಲ್ಲಿ ಸ್ಪರ್ಧಿಸಿದ್ದಾಗ ನನ್ನ ಜಾತಿ ಪ್ರಮಾಣ ಪತ್ರ ತಿರಸ್ಕರಿಸಿ ನನ್ನ ಉಮೇದುವಾರಿಕೆ ರದ್ದುಪಡಿಸಿದ್ದರು. ನನ್ನ ಪರವಾದ ಆದೇಶಕ್ಕೆ ತಡೆ ತಂದು ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆಸಲಾಗಿದೆ ಎಂದು ರವೀಂದ್ರ ಸ್ವಾಮಿಯವರು ಆರೋಪಿಸಿದ್ದರು. ನಾನು ದೇಶದ 4ನೇ ಹಂತದ ಚುನಾವಣೆಯ ಕ್ಷೇತ್ರವಾದ ಮಹಾರಾಷ್ಟ್ರದ ಶಿರಡಿ ಪರಿಶಿಷ್ಟ ಮೀಸಲು ಕ್ಷೇತ್ರದಿಂದ 25 ಏಪ್ರಿಲ್ 2024ರಂದು ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ಈ ನಾಮಪತ್ರ ಸಲ್ಲಿಸುವ ಮೊದಲು ಇಮೇಲ್ ಮೂಲಕ ಜಿಲ್ಲಾಧಿಕಾರಿಗಳು, ಬೀದರ್ ಕಲಬುರಗಿ ಚುನಾವಣಾಧಿಕಾರಿಗಳು, ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ಹಾಗೂ ಭಾರತದ ಚುನಾವಣಾ ಆಯೋಗದ ಗಮನಕ್ಕೆ ಈ ವಿಷಯ ತರಲಾಗಿತ್ತು. ಇದೇ ಏಪ್ರಿಲ್ 26ರಂದು ನನ್ನ ನಾಮಪತ್ರವು ಮಹಾರಾಷ್ಟ್ರದ ಶಿರಡಿಯಲ್ಲಿ ಅಂಗೀಕಾರವಾಗಿರುವುದರ ಮೂಲಕ ಹಲವು ವರ್ಷಗಳ ಕಾಲದಿಂದ ಸತ್ಯವನ್ನು ಎತ್ತಿ ಹಿಡಿಯುವ ಪ್ರಯತ್ನಕ್ಕೆ ಕೊನೆಗೂ ಜಯ ಲಭಿಸಿತ್ತು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಎಂದರು. ಮಹಾರಾಷ್ಟ್ರದ ಶಿರಡಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಬೇಡ ಜಂಗಮ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಿದ ನಾಮಪತ್ರ ಪುರಸ್ಕೃತಗೊಂಡಿದೆ. ಇದರಿಂದ ನನ್ನ ವಿರುದ್ಧ ಹೋರಾಟ ಮಾಡುವವರಿಗೆ ಉತ್ತರವಾಗಿದೆ. ನಕಲಿ ಜಾತಿ ಪ್ರಮಾಣ ಪತ್ರ, ಸುಳ್ಳು ಜಾತಿ ಪ್ರಮಾಣ ಪತ್ರ ಎಂದೆಲ್ಲ ಹೇಳಿಕೊಂಡು ಓಡಾಡುವವರಿಗೆ ಬೀದರ್ ತಹಶೀಲ್ದಾರ್ ಅವರು ನೀಡಿರುವ ಪ್ರಮಾಣ ಪತ್ರದ ಮೂಲಕ ಉತ್ತರಿಸಿದ್ದೇನೆ ಎಂದರು. ನ್ಯಾಯವಾದಿ ಸಂಜಯ್ ಮಠಪತಿ, ಗುರುರಾಜ್ ಸಾಲಿಮಠ್, ರಮೇಶ್ ಬಿರದ್ಕರ್, ಸಿದ್ದರಾಮಯ್ಯ ಸ್ವಾಮಿ ಸೇರಿದಂತೆ ಸಮಾಜದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಕಲಬುರಗಿ ಪೀಠದ ನ್ಯಾಯಾಲಯದ ಆದೇಶ ಅಷ್ಟೇ, ಇಲ್ಲಿದ್ದಂಥ ಯಾರೇ ಜಿಲ್ಲಾ ಅಧಿಕಾರಿಗಳು ಅಥವಾ ರಿಟರ್ನಿಂಗ್ ಆಫೀಸರ್ ಅಂತ ಹೇಳ್ಕೊತೀವಿ, ಆ ನ್ಯಾಯಾಲಯ ಗಾಡಿ ತುಳಿದ ಅಂತ ಕಿಮ್ಮತ್ ಕೊಟ್ಟಿಲ್ಲ ಅಂತೇಳಿ ನಾನು ಕೂಡ ಕಾನೂನು ಪ್ರಕಾರ ಅವ್ರಿಗೆಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಬೇಕು, ಅದನ್ನು ಕೂಡ ಫೈಲ್ ಮಾಡಿದ್ದೀನಿ. ನಾನು ನ್ಯಾಯಯುತವಾಗಿ ನಾನು ಹೋರಾಟ ಮುಂದುವರಿಸ್ತೀನಿ, ಆಗ್ತೈತಿ. ಮತ್ತು ತಮ್ಮೆಲ್ಲ ಗುಲ್ಬರ್ಗ ಜಿಲ್ಲೆ ಜನತೆಗೆ, ನಮ್ಮ ಪತ್ರಕರ್ತ ಬಾಂಧವರಿಗೆಲ್ಲ ಗೊತ್ತಾಗಬೇಕು ನಮ್ಮ ಹೋರಾಟ ಅಂತೇಳಿ. ಕಾಸ್ಟ್ ಬರ್ತಕ್ಕಂಥ 101 ಜಾತಿ ಅದಾವ. ನಂತರ ಈ ಕರ್ನಾಟಕ ರಾಜ್ಯದಲ್ಲಿ 3 ಸರಿ ಸೆನ್ಸಸ್ ಆಗಿದೆ. ಒಂದು 1991 ಸೆನ್ಸಸ್ ಆಗಿದೆ. ಎಲ್ಲ ಗೊತ್ತದ ನಮ್ದು ಈ ಸಮಸ್ಯೆ ಅದು ನಿಮ್ಗೆ ಗೊತ್ತಾಗಬೇಕಂತ ಶಾರ್ಟ್ಕಟ್ ಅಲ್ಲಿ ಹೇಳ್ತೀನಿ, ಒಂದು 2 ನಿಮಿಷ ಕೇಳ್ಕೊತೀವಿ. 1991 ಸರಿ ಸೆನ್ಸಸ್ ಆಗಿದೆ, 2001 ಒಂದು ಸರಿ ಸೆನ್ಸಸ್ ಆಗಿದೆ, 2011 ಸೆನ್ಸಸ್ ಆಗಿದೆ. ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೇಡದಂಗ ಬೆಳೆದಾರ, ಅಲ್ಲಿವರೆಗೆ ಇಲ್ಲಿವರೆಗೆ ಯಾರು ಬೇಡದಂಗ ಸರ್ಟಿಫಿಕೇಟ್ ತಗೊಳ್ಳೋಕೆ ಬಿಡಂಗಿಲ್ಲ. ತಗೊಂಡ್ರು ಕೂಡ ಇದೇ ಥರ ಕಾಡಿಸೋ ಪ್ರಯತ್ನ ಆಗ್ತದ. ಇದು ಮಾಡ್ತಾ ಇರೋದಂತೂ ಅಧಿಕಾರಿ ಶಾಹಿಗಳು, ರಾಜಕಾರಣಿಗಳು. ಒಂದೇ ಜಾತಿಗೆ ಸೀಮಿತ ಇರಬೇಕು ಅಥವಾ ಇವರಿಗೆ ಇದು ಫಲಾನುಭವಿಗಳು ಉಪಯೋಗ ಆಗಬೇಕು ಅಂತ ಮಾಡ್ತಾರೆ. ಹಾಗಾಗಿ ನಮ್ಗೆ ಮೇಲ್ನೋಟಕ್ಕೆ ಯಾರೋ ಜಿಲ್ಲಾಧಿಕಾರಿ ಕಾಣ್ತಿರ್ಬೋದು, ಇವರಿಂದ ಬೇರೆ ಶಕ್ತಿಗಳು, ರಾಜಕೀಯ ಶಕ್ತಿಗಳವ, ಬೇರೆ ಶಕ್ತಿಗಳವ, ಅದನ್ನು ಗೊತ್ತಾಗಬೇಕು ಜನರಿಗಂತೆ ಗೊತ್ತು. ಈ ದೇಶದಲ್ಲಿ ಸಂವಿಧಾನ ಅಂತ ಎಲ್ಲರಿಗೂ ಒಂದೇ ಅದಲ್ಲ ಸರ್. ಈಗ ನನ್ನ ಕಾಸ್ಟ್ ಸರ್ಟಿಫಿಕೇಟ್ ಹೈಕೋರ್ಟಲ್ಲಿ ರಿಸ್ಟೋರ್ ಮಾಡಿದಾಗ ಅವ್ರು ಆಲ್ರೆಡಿ ಏನು ಆಕ್ಷೇಪಣೆ ಒತ್ತಬೇಕು, ಅಲ್ಲಿ ಆಕ್ಷೇಪಣೆ ಒಪ್ಪಿಕೊಡ್ತಿದ್ದಾರೆ, ಹೈಕೋರ್ಟಿಗೆ ಸಬ್ಜೆಕ್ಟ್ ಆಗಿದೆ, ಹೈಕೋರ್ಟ್ ರಿಸ್ಟೋರ್ ಅಂದಿದೆ. ರಿಜಿಸ್ಟರ್ ಅಂದ ಕೂಡಲೇ ಕೂಡ ನಾನು ಇದು ರಿಜಿಸ್ಟರ್ ಅಂದಿಲ್ಲ, ಇದು ಸಬ್ಜೆಕ್ಟ್ ರದ್ದಾಗಿದೆ ಅಂತ ಹೇಳ್ತಿರೋದ್ರ ನ್ಯಾಯಾಲಯಕ್ಕೆ ಕಿಮ್ಮತ್ತಿಲ್ಲದ್ರೆ ಆ ಕಿಮ್ಮತ್ತು ಯಾರು ಕೊಡಂಗಿಲ್ಲಲ್ಲ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ರಾಮ್ವಿಲಾಸ್ ಖೇಡ್ಕರ್ ಅವರು, ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಕಳೆದ ವರ್ಷಗಳಲ್ಲಿ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಕ್ಷೇತ್ರ ಅಭಿವೃದ್ಧಿಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಎಂದು ಹೇಳಿದ್ದರು. ನನ್ನ ಕ್ರಮ ಸಂಖ್ಯೆ 14, ನನ್ನ ಚಿಹ್ನೆ ಗ್ಯಾಸ್ ಸಿಲಿಂಡರ್. ಇದಕ್ಕೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕೆಂದು ವಿನಂತಿಸಿಕೊಂಡರು.
ಈ ಪತ್ರಿಕಾಗೋಷ್ಠಿಯಲ್ಲಿ ವೀರಭದ್ರ ಸ್ವಾಮಿ, ಅಶೋಕರಾವ್ ಪಾಂಡವರಾವ್ ನಾಯಕ್ ಸಾಹೇಬ್, ಮುರಳೀಧರ್ ಜಾಧವ್ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿ ವಿಳಾಸರಾವ್ ಖೇಡ್ಕರ್ ಅವರ ಬೆಂಬಲಿಗರು ಇದ್ದರು. ಈ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ದಿವಸ ಆಯಿತು, ಏನು ವಿಕಾಸ ಆಗಬೇಕು ಅಷ್ಟು ಆಗಿಲ್ಲ. ಮತ್ತು ದಿನಗಳು ಕಾಂಗ್ರೆಸ್ ಟಿಕೆಟ್ ಬಿ ಅದೇ ಒಂದೇ ಮನೆಗೆ ಕೊಡ್ತಾರೆ. ಪहिले ಖಂಡ್ರೆ ಸಾಹಬ್, ಭೀಮಣ್ಣ ಖಂಡ್ರೆ ಸರ್ ಮತ್ತು ಈಶ್ವರ್ ಖಂಡ್ರೆ ಸಾಹಬ್ ಮತ್ತು ಈಗ ಸಾಗರಿ ಹಾಗೆ ಏನು ಉಳ್ದಾವ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಬಿ ಖೊಬ್ಬ ಅವರಿಗೆ ಭಗವಂತ ಖೊಬ್ಬ ಸರ್ 2 ಸಲ ಅವಾಗ ಗೆದ್ದಿತ್ತು, ಈಗ 3ನೇ ಸಲ. ಈಗ ಅವ ಈಗ ಗೆದ್ದಿದ್ದಂದ್ರೆ ಅದು ಮೋದಿ ಲಾಟ್ ಇತ್ತು. ಈಗ 2 ಸಲ ಮೋದಿ ಲಾಟ್ ಇದ್ದಿಲ್ಲ. ಮತ್ತು ಈ ಮುಂದಿನ ಆ ಖಂಡ್ರೆ ಸಾಹಬ್ ಮನೆಗಿಂದ ಅವನೇ ಪಾರಿಂದ ಯಾಕೆ ತಗೊಂಡಿತ್ತು. ಈಗ ಬೀದರ್ ಜಿಲ್ಲೆದಾಗ ಸಾಕಷ್ಟು ಮಂದಿಗಳು ಅವ, ಮತ್ತು ಅವನಿಗೆ ಬಿ ಟಿಕೆಟ್ ಜಲ್ದಿ ಸಿಕ್ಕಲ್ಲ. ನಾವು ಏನು ಅಲ್ಪಸಂಖ್ಯಕ್ಕೆ ಇದ್ದೆವು. ಇದು ಎಲೆಕ್ಷನ್ ಬಂತಂದ್ರೆ ಏನಿರ್ತಾವೆ, ಪहिले ಸಮಾಜಗಳು ನೋಡ್ತಾರೆ, ಯಾರ ಸಮಾಜದಾಗ ಹೆಚ್ಚು ಮಂದಿ ಅವ ಅವನಿಗೆ ಟಿಕೆಟ್ ಕೊಡಬೇಕು, ಮತ್ತು ಯಾರ ಕಡೆ ಎಷ್ಟು ಹಣ ಅವ, ಎಷ್ಟು ಅವ ಖರ್ಚ್ತಾವ, ಎಷ್ಟು ಪಾರ್ಟಿಗೆ ಎಷ್ಟು ರೊಕ್ಕ ಕೊಡ್ತಾವ, ಈಗ ಹಂತದಾಗ್ಯಾವ. ಮತ್ತು ಇರಲಿ ಮಾತಂದ್ರೆ ಯಾರಿಗ ಅಭಿಯಂತೆ ಬಂತು ಹೋಗ್ಬೇಕಂತಂದ್ರೆ ಅವನಿಗೆ ಭಾಳ ಕಷ್ಟ ತಗೋಬೇಕಿರ್ತಾವೆ. ಯಾಕೆಂದ್ರೆ ಸಾಮಾನ್ಯ ಕಾನ್ಸ್ಟೇಬಲ್ MMM ಇರಲ್ಲ, ಮ್ಯಾನೇಜ್ಮೆಂಟ್ ಇರಲ್ಲ, ಮನಿ ಪವರ್ ಇರಲ್ಲ, ಮಸಲ್ ಪವರ್ ಇರಲ್ಲ. ಈಗ ರಾಜಕಾರಣಿ ಅಂದರೆ ಹೆಂಗಾಗ್ಯಾವ, ಎಲ್ಲ ಬೇಕಾಗ್ಯಾವ. ನಾವು ಥರ ಏನು ಹೇಳ್ತೇವೆ, ಪ್ರತ್ಯೇಕ ಊರದಲ್ಲಿ ಪ್ರತ್ಯೇಕ ಮನೆಯಲ್ಲಿ ಮಂದಿಗಳು ರಾಜಕೀಯ ಕ್ಷೇತ್ರದಾಗ ಬರಬೇಕು. ನಾವು ಒಂದು ಕೆಮಿಸ್ಟ್ ಇದ್ದೆವು, ಮತ್ತು ನಾವೇ ಒಂದು ಮರಾಠಿ ಪತ್ರಕಾರ ಇದ್ದೆವು. ಉದಗಿಯಲ್ಲಿ ಲಾತೂರು ಜಿಲ್ಲೆಯಲ್ಲಿ ಒಂದು ಆನಂದನಗರಿ ಪೇಪರ್ ಅಂತ ಅವ, ನಾನು ಈ ರಿಪೋರ್ಟರ್ ಅಂತ ಕೆಲಸ ಮಾಡ್ತೀನಿ. ಮತ್ತು ಇದು ರಾಜಕೀಯ ಕ್ಷೇತ್ರದಾಗ ಬರಬೇಕೆಂದ್ರೆ ಸಾಕಷ್ಟು ಬೀದರ್ ಜಿಲ್ಲೆ ಅಂದ್ರೆ ನಾ ಇಲ್ಲಿಂದೆ ಬೀದರ್ ನ್ಯಾಷನಲ್ ಹೈಸ್ಕೂಲ್ ಸ್ಟೂಡೆಂಟ್ ಇದ್ದೆವು. ಭೂಮರೆಡ್ಡಿ ಕಾಲೇಜ್ದಾಗ ನಮ್ಮ PUC ಆಗ್ಯಾವ. ಮತ್ತು ನಾ ಫಾರ್ಮಸಿ ಮಾಡಿದೆವು. ನಿಲ್ಲಂಗಾಯಲ್ಲಿ ಡಿ ಫಾರ್ಮಸಿ ಮಾಡಿ 28 ಇಯರ್ಸ್ ಆಯಿತು. ನಮ್ಮದು ಮೆಡಿಕಲ್ ಶಾಪ್ ಅವ ಉದಗಿರಿನಲ್ಲಿ. ಮತ್ತು ನಾವು ಬೀದರ್ ಜಿಲ್ಲಾ ನೇಟಿವ್ ಇದ್ರ ಮೇಲೆ ನಮ್ಮ ಜಿಲ್ಲೆದಾಗ ಎಷ್ಟು ಸಾಕಷ್ಟು ಆಗಬೇಕು ಅಷ್ಟಾಗಿಲ್ಲ. ನೀವು ಯಾವ ಊರದಾಗ ಹೋಲ್ರಿ, ಅಲ್ಲಿ ನೀರಿನ ಪ್ರಶ್ನೆ ಅದ, ಮತ್ತು ರಸ್ತೆಯ ಪ್ರಶ್ನೆ ಅವ, ಮತ್ತು ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರು ಜಲ್ದಿ ಬರಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ದಾಗ ಅವ್ರದ್ದೇ ಅದ. ಏನೇ ಡಿಪಾರ್ಟ್ಮೆಂಟ್ದಾಗ ಹೋಗೋರ ಮೇಲೆ ಪहिले ಅವ ಏನೇ ಕೆಲಸ ಮಾಡೋದು ತೋಡ್ ಜೋರದಾಗ ಹೇಳಿದ್ರ ಮೇಲೆ ಮತ್ತು ಮುಂದಿನ ಕೆಲಸ ಮಾಡ್ತಾನೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.